ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾನ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮನೇಲಿ ಯಾವ ರೀತಿ ತುಳಸಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀನಿ, ತುಂಬ ಸಿಂಪಲ್ಲಾಗಿ ಅದ್ರ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿನ ನಿಮಗೆ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವರ್ಷ ತುಳಸಿ ಹಬ್ಬ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೇ ದಿನದಂದು ತುಳಸಿ ವಿವಾಹವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ಕಾರ್ತಿಕ ಶುಕ್ಲ ಪಕ್ಷದ 12ನೇ ದಿನವು ನವೆಂಬರ್ 12, 24 ಸ್ಟಾರ್ಟ್ ಆಗಿದೆ. ಅಂದರೆ ಸಂಜೆ 4 ಗಂಟೆ 4 ನಿಮಿಷಕ್ಕೆ ಪ್ರಾರಂಭವಾಗುತ್ತೆ. ಮತ್ತು ನೆಕ್ಸ್ಟ್ ಡೇ ಅಂದರೆ 13ನೇ ತಾರೀಕು ಬೆಳಗ್ಗೆ ಅಂದರೆ ಮಧ್ಯಾಹ್ನ 1 ಗಂಟೆ 1 ನಿಮಿಷಕ್ಕೆ ಇದು ಕೊನೆ ಆಗುತ್ತೆ. ಹಾಗಾಗಿ ನಾನಿಲ್ಲಿ 12ನೇ ತಾರೀಕು ಅಂದರೆ ಮಂಗಳವಾರ ಸಂಜೆನೆ ನಾನು ಈ ಒಂದು ಪೂಜೆನ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಸಿಂಪಲ್ ಆಗಿ ಪ್ರತಿ ವರ್ಷನೂ ಇದೇ ರೀತಿನೇ ಮಾಡ್ಕೊಂಡು ಬಂದಿದ್ದೆ. ಈ ವರ್ಷ ನನ್ನ ಫ್ರೆಂಡ್ ಮಗಳು ಬರ್ತಡೇ ಇರೋ ಕಾರಣ ಸ್ವಲ್ಪ ಸಿಂಪಲ್ ಆಗಿ ಮಾಡೋಣ ಅಂದ್ಬಿಟ್ಟು ಬೇಗನೆ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ತುಳಸಿ ನೀವು ನೋಡ್ಬೋದು ಚೆನ್ನಾಗಿ ಬೆಳೆದಿದೆ. ತುಳಸಿ ಗಿಡಕ್ಕೆ ಆದಷ್ಟು ಒಳ್ಳೆ ರೀತಿಯಿಂದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾವೇನೇ ಒಂದು ಕೇಳ್ಕೊಂಡ್ರೂ ತುಳಸಿ ಮಾತಾ ವರ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇವತ್ತಿನ ದಿನದಂದು ತುಳಸಿ ವಿವಾಹ ಪೂಜೆ ಸಂಪೂರ್ಣವಾಗಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಟೀಪಾಯ್ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನೀಟಾಗಿ ಒಂದು ಒಳ್ಳೆ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಅದ್ರ ಮೇಲೆ ಒಂದು ಕೆಂಪು ಬಟ್ಟೆನ ಹಾಸಿದ್ದೀನಿ. ಶುದ್ಧವಾಗಿರೋ ಬಟ್ಟೆನ ಹಾಕಬೇಕಾಗುತ್ತೆ. ಇಲ್ಲಾಂದರೆ ನೀವು ವರ್ಷಕ್ಕೊಂದ್ಸಲ ಹಾಕ್ಬಿಟ್ಟು ಅದನ್ನು ಎತ್ತಿಟ್ಕೊಂಡು ನೆಕ್ಸ್ಟ್ ಇಯರ್ ಕೂಡ ಯೂಸ್ ಮಾಡ್ಕೋಬೋದು. ಯೂಸ್ ಮಾಡಿರಬಾರ್ದು, ನಾವೇನೇ ಒಂದು ಮೈಲಿಗೆ ಮಾಡಿರಬಾರ್ದು. ತುಳಸಿ ಅಂದರೆ ತುಂಬ ಪವಿತ್ರವಾದದ್ದು. ಹಾಗಾಗಿ ನೀಟಾಗೆ ಶ್ರದ್ಧೆಯಿಂದ ಪೂಜೆ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ನೀವು, ನಾನು ತುಳಸಿ ಗಿಡಕ್ಕೆ ಗಂಧ ಹಚ್ಬಿಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿದ್ದೀನಿ. ತುಳಸಿ ಗಿಡದ ಒಳಗಡೆ ನಾವು ವಿಷ್ಣುವಿನ ರೂಪ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಗಿಡ ಎಲ್ಲೇ ಸಿಕ್ಕಿದ್ರೂ ನೀವು ತಂದು ಒಂದ್ಸಲ ನೀಟಾಗಿ ತೊಳೆದ್ಬಿಟ್ಟು ಈ ತುಳಸಿ ಗಿಡದ ಒಳಗಡೆ ನೆಡಬೇಕಾಗುತ್ತೆ. ನಾವು ಇವತ್ತಿನ ದಿನದಂದು ತುಳಸಿ ವಿವಾಹವನ್ನು ಮಾಡೋದ್ರಿಂದ ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ವಿಷ್ಣು ಪರಮಾತ್ಮ ನೆಲೆಸಿರ್ತಾರೆ ಅಂದ್ಬಿಟ್ಟು ಇದೆರಡಕ್ಕೂ ನಾವು ಇವತ್ತು ವಿವಾಹವನ್ನು ಮಾಡ್ತೇವೆ ಅಂತ ಪೂಜೆ ಮಾಡ್ತಾರೆ. ಅದಾದಮೇಲೆ ನನ್ನ ಹತ್ರ ಒಂದು ಲಕ್ಷ್ಮಿ ಫೋಟೋ ಇತ್ತು, ಅದನ್ನು ನಾನು ಈ ತುಳಸಿ ಗಿಡದಲ್ಲಿ ಇಡ್ತಾ ಇದ್ದೀನಿ, ನೋಡ್ಬೋದು. ಸೊ ಅದಾದಮೇಲೆ ಸ್ವಲ್ಪ ಹೂವದಿಂದ ಅಲಂಕಾರ ಮಾಡಬೇಕಾಗುತ್ತೆ. ಅದಾದಮೇಲೆ ಗೆಜ್ಜೆ ವಸ್ತ್ರ, ತಾಳಿ, ಅರಶಿನ ಕೊಂಬಿಂದ ತಾಳಿ ಮಾಡಬೇಕಾಗುತ್ತೆ. ಎರಡಕ್ಕೂ ತುಳಸಿ ಗಿಡ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡ ಎರಡಕ್ಕೂ ಸೇರಿ ನಾವು ಮನಸ್ಸಲ್ಲಿ ಏನೇ ಒಂದು ಪ್ರಾರ್ಥನೆ ಮಾಡಿಕೊಂಡು ಇದೆರಡಕ್ಕೂ ನಾವು ಅರಶಿನ ಕೊಂಬಿನ ದಾರವನ್ನು ಕಟ್ಟಬೇಕಾಗುತ್ತೆ. ಕೆಲವೊಬ್ಬರು ತುಳಸಿ ಗಿಡಕ್ಕೆ ಸೀರೆಯಿಂದ ಕೂಡ ಅಲಂಕಾರ ಮಾಡ್ತಾರೆ. ಮತ್ತು ಬ್ಲೌಸ್ ಪೀಸ್ ಅದರಲ್ಲೂ ಕೂಡ ನಿಮಗೆ ಯಾವ ರೀತಿ ಬೇಕು ಅಂದರೆ ಆ ರೀತಿ ನೀವು ತುಳಸಿ ಗಿಡನ ಅಲಂಕಾರ ಮಾಡ್ಬೋದು. ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ ತೊಗೊಂಡು ಈ ರೀತಿ ಸೈಡಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬಳೆಗಳನ್ನ ಹಾಕ್ತಾ ಇದ್ದೀನಿ. ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಕೂಡ ಮಾಡಬೇಕಾಗುತ್ತೆ. ಸೊ ಲಾಸ್ಟಲ್ಲಿ ಆವಾಗಲೇ ಹೇಳ್ದಂಗೆ ನಾನು ತಾಳಿನ ಇಲ್ಲಿ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಸೊ ಎರಡಕ್ಕೂ ಅಷ್ಟೇ, ತುಳಸಿ ಗಿಡ ಮತ್ತು ನೆಲ್ಲಿಕಾಯಿ ಗಿಡಕ್ಕೆ ಎರಡಕ್ಕೂ ಸೇರಿ ತಾಳಿನ ಹಾಕಿದ್ದೀನಿ. ಅದಾದಮೇಲೆ ಕೆಲವೊಂದಷ್ಟು ಹೂವಿನ ಅಲಂಕಾರ ಮಾಡಿದ್ರೆ ಆಯಿತು. ನೆಕ್ಸ್ಟು ಪ್ಲೇಟ್ಸ್ ಅಂತ ಬಂದಾಗ 3 ಪ್ಲೇಟು ಇಲ್ಲ 5 ಪ್ಲೇಟು ಇಷ್ಟು ಇಡಬೇಕಾಗುತ್ತೆ. ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಪ್ಲೇಟ್ಸ್ನ ಇಡಬೇಕಾಗುತ್ತೆ. ಅದಾದಮೇಲೆ ದೀಪ, ದೇವರು ತುಳಸಿ ಕಟ್ಟೆ ಮುಂದೆ ಒಂದೆರಡು ದೀಪನ ಹಚ್ಚಬೇಕಾಗುತ್ತೆ. ಅದಾದಮೇಲೆ ನೈವೇದ್ಯಕ್ಕೆ ಒಂದು ಸಿಹಿ ತಿಂಡಿನ ಮಾಡಬೇಕಾಗುತ್ತೆ. ಅವಲಕ್ಕಿ ಇದಾದರೂ ಮಾಡ್ಬೋದು, ಇಲ್ಲಾಂದರೆ ಪಾಯಸ ಏನಾದರೂ ಮಾಡ್ಬೋದು. ನಾನಿಲ್ಲಿ ಪಾಯಸ ಮಾಡಿದ್ದೆ, ಶಾವಿಗೆ ಹಾಕಿ ಪಾಯಸ ಮಾಡಿದ್ದೆ ನೈವೇದ್ಯಕ್ಕೆ ಅಂದ್ಬಿಟ್ಟು.
ಫೈನಲಿ ದೇವ್ರ ಮುಂದೆ ಸ್ವಲ್ಪ ಅಲಂಕಾರ ಮಾಡಿ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟು ದೇವ್ರ ಪೂಜೆ ಮಾಡಬೇಕು ಅಂದರೆ ನಾವು ಅರಿಶಿನ ಕುಂಕುಮನ ಫಸ್ಟು ಹಚ್ಕೋಬೇಕಾಗುತ್ತೆ. ನಂತರ ನಾವು ಎಲ್ಲೆಲ್ಲಿ ದೀಪನ ಇಟ್ಟಿರ್ತೀವೋ ಅಲ್ಲೆಲ್ಲನೂ ದೀಪನ ಹಚ್ಬೇಕಾಗುತ್ತೆ. ತುಳಸಿ ಕಟ್ಟೆ ಮುಂದ್ಗಡೆ ದೀಪ ಹಚ್ಚಿದ್ವಲ್ಲ ಅದನ್ನು ಕೂಡ. ಅದಾದಮೇಲೆ ಮನೆ ದೇವ್ರ ಹತ್ರ, ನೆಕ್ಸ್ಟು ಹೊಸ್ಲು, ಮನೆ ಮುಂದೆ ಹೊಸ್ಲ ಹತ್ರ ನಾನು ಈ ರೀತಿ ಸಿಂಪಲ್ಲಾಗಿ ರಂಗೋಲಿನ ಹಾಕಿದ್ದೆ. ನೆಕ್ಸ್ಟು ನಾವು ಪೂಜೆನ ಫಸ್ಟು ಕರ್ಪೂರ ಗಂಧದ ಕಡ್ಡಿ ಎರಡು ಇದರಿಂದ ನಾನು ಪೂಜೆನ ಮಾಡ್ತಾ ಇದ್ದೀನಿ. ಫಸ್ಟು ಕರ್ಪೂರದಿಂದ ಬೆಳಗಬೇಕಾಗುತ್ತೆ. ನಾವು ಏನೇ ಒಂದು ಪೂಜೆ ಮಾಡಿದ್ರೂ ಕರ್ಪೂರದಲ್ಲಿರುವಂತಹ ದೃಷ್ಟಿ, ನಮ್ಮ ಮನೆಗೆ ಯಾವುದೇ ಒಂದು ದೃಷ್ಟಿ ಆಗಿದ್ರೂ ಕರ್ಪೂರ ಯಾವ ರೀತಿ ಕರಗುತ್ತೋ ಅದೇ ರೀತಿಯೇ ನಮಗೇನೇ ಒಂದು ದೃಷ್ಟಿ ಆಗಿದ್ರೂ ಅದು ದೇವ್ರ ಮುಂದೆ ಅದೇ ರೀತಿಯೇ ಕರಗೋಗುತ್ತೆ ಅನ್ನೋದು ಒಂದು ನಂಬಿಕೆ. ಅದಾದಮೇಲೆ ಗಂಧದ ಕಡ್ಡಿ, ಸಾಂಬ್ರಾಣಿ ಇದರಿಂದ ಧೂಪ ಹಾಕಬೇಕಾಗುತ್ತೆ. ಒಂದು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ನಾವು ಏನೇ ಅಂದ್ಕೊಂಡ್ರು ದೇವರು ಖಂಡಿತ ವರ ಕೊಡ್ತಾನೆ ಅನ್ನೋದೊಂದು ನಂಬಿಕೆ ಇರುತ್ತೆ. ಅದಾದಮೇಲೆ ದೇವ್ರಿಗೊಂದು ಸಲ ನಮಸ್ಕಾರ ಮಾಡ್ಕೋಬೇಕು. ತಲೆ ಬಗ್ಸಿ ಏನೇ ಒಂದು ಕೇಳ್ಕೊಂಡ್ರು ದೇವರು ಖಂಡಿತ ವರ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಕೋಬೇಕು ಅಂತ ಹೇಳ್ತಾ ಪೂಜೆ ಮಾಡಬೇಕಾ. ಚಿನ್ನೆಲಿ ಇಲ್ಲೋಡು, ಇಲ್ಲೋಡಮ್ಮ ಬುಟ್ಟು ಇಲ್ಲಿ ತೋರಿಸು ತೋರಿಸು, ಇಲ್ಲೋಡು. ವಾವ್, ಹಾಂ ಪೂಜೆ ಮಾಡು, ಪೂಜೆ ಮಾಡು. ಹೋಗೋ, ಸಾಕು, ಹೋಗು, ಕೈ ಸುಡುತ್ತೆ. ಗಂಟೆ ಅಲ್ಲೇ ಐತೆ ಸೈಡಲ್ಲಿ. ದಿನ ಚಿನಿ ಹುಷಾರು. ಓ ಸೂಪರ್. ಕೈ ಮುಕ್ಕೋ. ಹೋಗು ಮಾಡು. ವಿಡಿಯೋ ಮಾಡ್ತೀರಾ? ಆಯ್ತು. ಹೌದಾ? ಕೈ ಹುಷಾರು. ಇದೇನಬ್ಬ ಹೇಳು, ಅದೇನಬ್ಬ ಗೊತ್ತಾ ನಿನಗೆ? ಏನು ಬೇಡ್ಕೊಂಡೆ? ಸೊ ಫ್ರೆಂಡ್ಸ್, ಫೈನಲಿ ಪೂಜೆ ಎಲ್ಲ ಆಯಿತು. ನೋಡಿ ನಮ್ಮ ಲಕ್ಷ್ಮಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ನಾನು ಈ ಸಲ ಇಲ್ಲೇ ಇಟ್ಟಿದ್ದೀನಿ, ದೇವ್ರ ಪಕ್ಕ ಇಟ್ಕೊಂಡು ಈ ರೀತಿ ಪೂಜೆ ಮಾಡಿದ್ದೀನಿ. ತುಂಬ ಸಿಂಪಲಾಗಿ ಮಾಡಿದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇಲ್ಲೊಂದು ಶೋ ಪೀಸಸ್ ಥರ ಇಟ್ಟಿದ್ದೀನಿ ಅಷ್ಟೇ. ಪೂಜೆ ಎಲ್ಲ ಆಯಿತು. ಇವತ್ತು ಸಂಜೆನೇ ಮಾಡಿದ್ದೀನಿ, ಅಂದರೆ ಇವತ್ತು 12ನೇ ತಾರೀಕು ಇವತ್ತೇ ಮಾಡಿದ್ದೀನಿ. ಸೊ ನೋಡ್ಬೋದು